ಅಂತ ಈ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ತಗೊಂಡ್ರೆ ಸೊ ಒಂದು ರೈಡ್ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಗೆ. ಇವಾಗ ಒಂದು OTP ಹಾಂ ಬ್ರೋ, ಥ್ಯಾಂಕ್ ಯು ಬ್ರೋ. ಹಾಂ ಬ್ರೋ, ಥ್ಯಾಂಕ್ ಯು. ₹309 ನಮಗೆ ಕಮಿಷನ್ ಹೋಗಿ ಕಮಿಷನ್ನೇ ಇಲ್ಲ ಅಂತ ಹೇಳಿರೋದು, 0 ಕಮಿಷನ್. ಬಿಕಾಸ್ ಏನಕ್ಕಪ್ಪ ಅಂದರೆ ಹಾಯ್ ಸ್ನೇಹಿತರೆ, ವೆಲ್ಕಮ್ ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ ವಿಷಯ ಬಂದು, ನೀವು ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವಾ, ರ್ಯಾಪಿಡೋ ಕಡೆಯಿಂದ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇದೆ ಅಂತ. ಈ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ತಗೊಂಡ್ರೆ ಸೊ ಒಂದು ರೈಡ್ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಗೆ. ಇವಾಗ ಒಂದು ರೈಡು ಮಾಡ್ತೀನಿ, ಅದಾದಮೇಲೆ ಇನ್ನೊಂದು ವೀಡಿಯೋದಲ್ಲಿ ಒಂದು ದಿನ ಪೂರ್ತಿನೂ ವರ್ಕ್ ಮಾಡಿ ತೋರಿಸ್ತೀನಿ. ಬಟ್ ಈ ಒಂದು ವೀಡಿಯೋದಲ್ಲಿ ಒಂದು ಡ್ಯೂಟಿ ಮಾಡಿಬಿಟ್ಟು ಒಂದು ಡ್ಯೂಟಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನು ಕಂಪ್ಯಾರಿಸನ್ ಅಂದರೆ 0 ಕಮಿಷನ್ಗೂ ಮತ್ತು ಕಮಿಷನ್ಗೂ ಸಬ್ಸ್ಕ್ರಿಪ್ಷನ್ ತಗೊಂಡಾಗ ಹೆಂಗೆ, ಸಬ್ಸ್ಕ್ರಿಪ್ಷನ್ ತಗೊಳ್ಳೋಗಿನ ಮುಂಚೆ ಹೆಂಗೆ ಏನು ಅಂತ ಲೈವಲ್ಲಿ ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಈ ಒಂದು ವೀಡಿಯೋದಲ್ಲಿ ನೀವು ಒಂದು ಆರ್ಡ್ರನ್ನ ಡ್ಯೂಟಿ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ, ನಿಮ್ಮ ಅನಿಸಿಕೆ ಏನು ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಬಗ್ಗೆ, ಮತ್ತು ಇದ್ರ ಬಗ್ಗೆ ನೀವೇನಾದರೂ ತಗೊಂಡಿದ್ದೀರಾ, ಈ ಸಬ್ಸ್ಕ್ರಿಪ್ಷನ್ ತಗೊಂಡು ನೀವು ಇದನ್ನು ವರ್ಕ್ ಮಾಡ್ತಾ ಇದ್ದೀರಾ, ಇನ್ನೂ ತಗೊಂಡಿಲ್ವಾ ಏನು ಅಂತ ನಿಮ್ಮ ಕಂಪ್ಲೀಟ್ ಮಾಹಿತಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಕ್ಕಪ್ಪ ಅಂದರೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಈ ಒಂದು ಇನ್ಫಾರ್ಮೇಷನ್. ಓಕೆನಾ? ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಸೊ ಯಾವುದಾದ್ರೂ ಡ್ಯೂಟಿ ಬೀಳ್ತದೆ ನೋಡೋಣ. ಈಗ ನಾನು ಬಂದು ಎಲ್ಲಿದ್ದೀನಿ ಅಪ್ಪ ಅಂದರೆ ನಿಯರ್ ಬೈ ನಮ್ಮ ಏರಿಯಾದಲ್ಲಿದ್ದೀನಿ. ಸೊ ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಬಿದ್ದರೆ ಸಿಗ್ತೀನಿ ನಿಮಗೆ. ಸರ್ OTP हाँ 2647 पेमेंट कौन करेगा? वही करेगा, ठीक है. 24 किलोमीटर है. इधर है ड्रॉप, वाइट फील्ड. ठीक है, जा सकते हैं. ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ, ಡ್ರಾಪ್ ಮಾಡಿದ್ದೀನಿ. ಹಾಂ ಹಾಂ ಟೀಕ್ ಟೀಕ್. ಅಂದರೆ ₹309 ಆಗಿದೆ. ನೋಡೋಣ ಇದರಲ್ಲಿ ಕಮಿಷನ್ ಕಟ್ ಆಗ್ದಿರ ಇಷ್ಟು ಅಮೌಂಟ್ ನನಗೆ ಬರುತ್ತಾ, ಇಲ್ಲಾಂದರೆ ಅವನೇನಾದರೂ ತಗೊತಾನ ಏನಾದರೂ ಅಂತ. ಯಾಕಂದರೆ ನಾವಿಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡಿರೋದ್ರಿಂದ ಸೊ ನಮಗೆ ಹೆಂಗೆ ಅಂತ ಗೊತ್ತಾಗುತ್ತೆ. क्या हो गया? ಸೊ ಈಗ ಸಬ್ಸ್ಕ್ರಿಪ್ಷನ್ಗೂ ಇದಕ್ಕೂ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಸೊ ಬೆನಿಫಿಟ್ ಇದೆಯಾ ಇಲ್ವಾ ಅಂದರೆ ಐ ಥಿಂಕ್ ಬೆನಿಫಿಟ್ ಇದೆ. ಬಿಕಾಸ್ ಏನಕ್ಕಪ್ಪ ಅಂದರೆ ನಿಜ ಸೊ ಬೆನಿಫಿಟ್ ಇದೆ. ಏನಕ್ಕಪ್ಪ ಬೆನಿಫಿಟ್ ಇದೆ ಅಂದರೆ, ಈಗ ಅಕಸ್ಮಾತ್ ಇದೇ ₹309 ಡ್ಯೂಟಿ. ಓಕೆ, ನಾವು ₹309 ಡ್ಯೂಟಿಗೆ 25 ಕಿಲೋಮೀಟ್ರ್ ಬಂದಿರೋದು. ನಾರ್ಮಲ್ ಟೈಮಲ್ಲಾದರೆ ಹತ್ತತ್ರ ಒಂದು ₹70-80 ಕಮಿಷನ್ ಕಟ್ ಆಗಿಬಿಡುತ್ತೆ. ಬೇಯಿಸ್ದೆಯಾ नहीं है? ठीक है भेज. ಹಾಂ ಬ್ರೋ, ಥ್ಯಾಂಕ್ ಯು ಬ್ರೋ. ಡ್ಯೂಟಿ ಮಾಡ್ತೀರಾ? ಯಾವುದು? ಹೌದಾ, ಓಕೆ ಬ್ರೋ. ಹಾಂ ರ್ಯಾಪಿಡ್ ಮಾಡ್ತೀವಿ. ಅದು ಹೆಂಗಿದೆ ಡ್ಯೂಟಿಗಳು? ಪರವಾಗಿಲ್ಲ. ಬಂದು ಒಂದು 10 days ಆಯಿತು. ಹೌದಾ, ಓಕೆ. ಯಾವ ಊರು? ರಾಯಚೂರು. ಓಕೆ. ವರ್ಕೌಟ್ ಆಗ್ತಿದೆಯಾ? ಪರವಾಗಿಲ್ಲ. ಈಗ ರ್ಯಾಪಿಡ್ ಆನ್ ಮಾಡಿದ್ದೀನಿ, ನಾವು ಹೊಡಿತಾ ಇಲ್ಲ. ಆಟೋದವ್ರದ್ದು ಏನು ಇಶ್ಯೂಸ್ ಇರೋದು ಸದ್ಯಕ್ಕೇನಿಲ್ಲ.
ಕೆಲವೊಂದು ಕಡೆ ಮಾತ್ರ ಅಷ್ಟೆ. ಹುಷಾರಾಗಿ ನಮ್ಮ ಹುಷಾರಲ್ಲಿ ನಾವಿರಬೇಕಷ್ಟೆ. ಮತ್ತೆ ಬ್ರೋ ಇನ್ನೇನು ಸಮಾಚಾರ, ಹೆಂಗಿದೆ ಡ್ಯೂಟಿ? ಇಲ್ಲ ಬ್ರೋ, ಆಯಿತು, ಬರ್ತಾ ಕುಡ್ಕೊಂಡೇ ಬಂದೆ. ಬ್ರೋ ಥ್ಯಾಂಕ್ ಯು. ಮತ್ತೆ ಅವರು ಏನೇನು ಸಮಾಚಾರ? ನೀವು ಹೇಳಬೇಕು ಬ್ರೋ, ನೀವು ಹೇಳಿದ್ರೆ ಕೇಳ್ತೀವಿ. ಟೀಕೆ ಆಯ ಭಯ್ಯ, ಥ್ಯಾಂಕ್ ಯು. ಹಾಂ ಹಾಂ ಬ್ರೋ, ಹುಷಾರು. ಓಕೆ, ಆರಾಮ್ ಸರ್. ಸೊ ಸ್ನೇಹಿತರೆ, ಫಸ್ಟ್ನೇ ಡ್ಯೂಟಿ ಇದು ಲೈಕ್ 309 ರೂಪಾಯಿ ಕೊಟ್ಟಿದ್ದಾನೆ. ಈ 309 ರೂಪಾಯಲ್ಲಿ ನಮಗೆ ಕಮಿಷನ್ ಹೋಗಿ ಕಮಿಷನ್ನೇ ಇಲ್ಲ ಅಂತ ಹೇಳಿರೋದು, ಝೀರೋ ಕಮಿಷನ್. ಬಿಕಾಸ್ ಏನಕ್ಕಪ್ಪ ಅಂದರೆ ನಾನು ಕಮಿಷನ್ ಮಾಡ್ದಂಗಿದ್ದಾನೆ ಕೆತ್ತಪ್ಪ. ಮತ್ತು ನೋಡೋಣ ಬನ್ನಿ ಎಷ್ಟು ಕಮಿಷನ್ ಹೋಗಿದೆ, ಇಲ್ಲಾಂದರೆ ಏನಾದರೂ ಏನು ಅಂತ. ಕಮಿಷನ್ ಸೇವ್ಡ್ 62 ರೂಪೀಸ್ ಅಂತ ತೋರಿಸ್ತಾ ಇದೆ. ಸೊ 292 16 ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ. ಅದು GST ಮಾತ್ರ ಕಟ್ ಮಾಡ್ಕೊಂಡಿರೋದು, ಕಮಿಷನ್ ಯಾವುದೇ ರೀತಿ ಕಟ್ ಮಾಡ್ಕೊಂಡಿಲ್ಲ. ಸೊ ಇದು ಒಂಥರ ಖುಷಿ ವಿಚಾರನೇ. ಸೊ ಚೆನ್ನಾಗಿದೆ, ಲೈಕ್ ಅಂದರೆ ಓಕೆ, ನಾಟ್ ಬ್ಯಾಡು. ಅದೇ ಇದೇ ಟೈಮಲ್ಲಿ ನಾರ್ಮಲ್ಲು ಅಕಸ್ಮಾತ್ ಈ ಡ್ಯೂಟಿನ ನಾವು ಕಮಿಷನ್ ಇಲ್ದಿರ ವಿತೌಟ್ ಕಮಿಷನಲ್ಲಿ ಏನಾದರೂ ಬಂದರೆ 309 ರೂಪಾಯಲ್ಲಿ ಅವ್ನು ತಗೊಳ್ಳೋದು ಹತ್ತತ್ರ ಒಂದು 70-80 ರೂಪಾಯಿ ತೊಗೊಂಡ್ಬಿಡ್ತಾನೆ. ಸೊ ಆ 70-80 ರೂಪಾಯಿ ಇಲ್ಲಿ ಸೇವ್ ಆಗ್ತಾಯಿದೆ ನನಗೆ. ಸೊ ಇದು ಚೆನ್ನಾಗಿದೆಯಲ್ಲ ಸಬ್ಸ್ಕ್ರಿಪ್ಷನ್. ಬಟ್ ಏನಪ್ಪ ಅಂದರೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ಒಂದು ಬೇಜಾರು ಏನಪ್ಪ ಅಂದರೆ, ಇದು ಎಲ್ಲರಿಗೂ ಕೊಡ್ತಾ ಇಲ್ಲ, ಬರೀ ಕೆಲವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಅದೇ ಬೇಜಾರು. ಎಲ್ಲರಿಗೂ ಕೊಟ್ಟರೆ ಐ ಥಿಂಕ್ ಎಲ್ಲರಿಗೂ ಚೆನ್ನಾಗಿರ್ತದೆ ಅಂತ ನನ್ನೊಂದು ಒಪಿನಿಯನು. ಸೊ ಯಾರಾದರೂ ರ್ಯಾಪಿಡೋ ಕಂಪ್ನಿಯವರು ನಿಮಗೆ ಯಾರಾದರೂ ಗೊತ್ತಿರೋರಿದ್ದರೆ ದಯವಿಟ್ಟು, ನನಗೆ ಗೊತ್ತಿರೋರ್ಗೂ ನಾನು ಕೇಳ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನಿಮಗೆ ಗೊತ್ತಿರೋರ ಹತ್ರ ನೀವು ಕೇಳ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಚೆನ್ನಾಗಿದೆ ಇದೊಂಥರ. ಇಷ್ಟು ನನಗಂತೂ ಖುಷಿ ಆಯಿತು. ಅದೇ ನಾರ್ಮಲಲ್ಲಿ ಬಂದಿದ್ದರೆ ಎಷ್ಟು ಹೊಡ್ತಾ ಗೊತ್ತಾ, ಅಂದರೆ ಹೊಡ್ತಾ ಅನ್ನೋದಕ್ಕಿಂತ 70-80 ರೂಪಾಯಿ ಸೇವ್ ಆಗಿತ್ತು. ಇದೇ ಒಂದು ರೈಡಲ್ಲಿ 70-80 ರೂಪಾಯಿ ಸೇವ್ ಆಯಿತು ಅಂದರೆ, ಸೊ ನಾವು ಒಂದು ವಾರ ದುಡಿಯೋ ದುಡ್ಡು ಎಷ್ಟೋ ಅಮೌಂಟ್ ಸೇವ್ ಆಗುತ್ತೆ. ಐ ಥಿಂಕ್ ಚೆನ್ನಾಗಿದೆ ಇದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಕಮಿಷನ್ ಎಷ್ಟು ಸೇವ್ ಆಗಿದೆ ಅಂತಂದರೆ ಇಲ್ಲೇ ತೋರಿಸ್ತಾ ಇದ್ದಾನೆ. 1 ಸೆಕೆಂಡು. 292 ರೂಪೀಸ್ ನನಗೆ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ 292 ರೂಪೀಸು. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಲಾಸ್ಟ್ ಆರ್ಡರ್ನ ನೋಡಿದ್ರೆ ಇಲ್ಲಿ ನೋಡಿ, ನಾವು ಬಂದಿರೋದು ಟೋಟಲ್ 24 ಕಿಲೋಮೀಟರ್ಸು. 24 ಕಿಲೋಮೀಟರ್ಸ್ಗೆ 309 ರೂಪೀಸ್ ಬಿಲ್ ಆಗಿದ್ದು. ಸೊ ಅದರಲ್ಲಿ ಕಮಿಷನ್ ಕಟ್ ಆಗಿರೋದು ಬರೀ 16 ರೂಪಾಯಿ. 16 ರೂಪಾಯಿ ಏನಪ್ಪ ಅಂದರೆ ಇದು ಬಂದು GST. ಸೊ GST ಕಟ್ ಆಗುತ್ತೆ. ಸೊ ತುಂಬ ಜನ ಆಟೋದವ್ರು ಕೇಳ್ತಾರಲ್ಲ, ಗೌರ್ಮೆಂಟ್ಗೆ ಏನು ಕೊಡ್ತೀರಾ ನೀವು, ನಿಮ್ಮಿಂದ ಏನು ಕಟ್ತಾ ಇದ್ರಿ ಅಂದರೆ, ಸೊ ಇದೇ ನಾವು GST ಕಟ್ತಾ ಇದ್ದೀವಿ. ಸೊ ಈ ನಮ್ಮಿಂದ ಇಷ್ಟು ಅಮೌಂಟ್ ಕಟ್ಟಾಗುತ್ತೆ. ಒಂದು ರೈಡ್ಗೆ 15 ರೂಪಾಯಿ ಅಂದರೆ ಎಷ್ಟು ರೈಡ್ ಮಾಡ್ತೀವಿ, ಎಷ್ಟು ಅಮೌಂಟ್ ಕಟ್ಟಾಗುತ್ತೆ, ಇದೆಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಓಕೆನಾ. ಇನ್ನೊಂದೇನಪ್ಪ ಅಂದರೆ ಕಮಿಷನ್ ಇಲ್ಲ. ಸೊ ಈಗ ಮೊದಲು ಅದೇ ನಾರ್ಮಲ್ ರೈಡಲ್ಲಿ 309 ರೂಪಾಯಿಗೆ ಎಷ್ಟು ಕಮಿಷನ್ ಹೋಗುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದಾದ್ರೂ ತೋರಿಸ್ತೀನಿ. ಲಾಸ್ಟ್ ಇದಕ್ಕೂ ಮುಂಚೆ ನಾನು ಮಾಡಿರೋದಾದ್ರೂ ತೋರಿಸ್ತೀನಿ ರೀ. ಯಾವುದಾದ್ರೂ ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಅಂದರೆ ಇದೇ ಥರ 300 ರೂಪಾಯಿ ಆರ್ಡ್ರಿಗೆ ಮೊದಲೆಷ್ಟು ಕಮಿಷನ್ ಕಟ್ಟಾಗಿದೆ ಅಂತ. 300 ರೂಪಾಯಿ ಯೂಟ್ಯೂಬ್ಲೇನೋ ಬರ್ತಾ ಇದೆ. ಬಟ್ ಆದರೆ ನಿಮಗೆ ತೋರಿಸ್ತೀನಿ, ಲೈವಲ್ಲಿ ಫೂಟ್ ತೋರಿಸಿದ್ರೆ ಆಯ್ತು. ನಿಮಗೂ ಬೇಕಾಗುತ್ತೆ. ಇಲ್ಲಪ್ಪ 300 ರೂಪಾಯಿ. ಇಲ್ಲಿ ನೋಡಿ 307 ರೂಪಾಯಿ ಡ್ಯೂಟಿ ಇದು ನೋಡಿ 307 ರೂಪಾಯಿ ಇದೆ ಬೇಡಾದ್ರು. ಇದು ಜಾಸ್ತಿ ಅಮೌಂಟ್ ಇದೆ. 307 ಇದೆ. 300 ನಿಮಗೆ ಕರೆಕ್ಟಾಗಿ ಆ ಅಮೌಂಟದೇ ತೋರಿಸ್ತೀನಿ ನೋಡಿ. 338 ರೂಪಾಯಿ. ಓಕೆನಾ. 338 ರೂಪಾಯಲ್ಲಿ ಅವ್ನು ಕಮಿಷನ್ ತೊಗೊಂಡಿರೋದು 52 ರೂಪಾಯಿ. ಓಕೆ. ಸೊ 33 ರೂಪಾಯಿ ಕಮಿಷನ್ 338 ರೂಪಾಯಿಗೆ. ಸೊ ಈಗ ಇದೇ ರೈಡ್ಗೆ ಅದೇ ಇದಾದರೆ 52 ರೂಪಾಯಿ ಅಂದರೆ ಹತ್ತತ್ರ ಕಮಿಷನ್ ಈಗಿರೋ ಈ ರೈಡ್ಗೆ ನನ್ನ ಪ್ರಕಾರ ಒಂದು 40ರಿಂದ 50 ರೂಪಾಯಿ ಕಮಿಷನ್ ಕಟ್ಟಾಗ್ತಾಯಿತ್ತು. ಹತ್ತತ್ರ ಒಂದು 80 ರೂಪಾಯಿ ಕಮಿಷನ್ ಕಟ್ಟಾಗ್ತಾಯಿತ್ತು. ಸೊ ಆ ಒಂದು ಅಮೌಂಟ್ ಈಗ ನಮಗೆ ಸೇವ್ ಆಗಿದೆ. ಸೊ ಕಂಪ್ಯಾರಿಸೇಷನ್ ಕಮಿಷನ್ಗೆ ಮುಂಚೆ ಆದರೆ
ಕಮಿಷನ್ಗೆ ಮುಂಚೆ ಮತ್ತು ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಒಂದು ರೈಡ್ಗೆ ನಮಗೆ ಈ ಒಂದು ರೈಡ್ಗೆ ನಮಗೆ ಹತ್ತಿರ ಒಂದು 70-80 ರೂಪಾಯಿ ಸೇವ್ ಆಗಿದೆ. ಸೊ ನನ್ನ ಪ್ರಕಾರ ಇದು ನನ್ನ ಹತ್ರ ಖುಷಿ ವಿಚಾರ. ಖುಷಿ ಅಂದರೆ ಓಕೆ ಅಂದರೆ ಇದನ್ನು ಎಲ್ಲರಿಗೂ ಕೊಟ್ಟರೆ ಚೆನ್ನಾಗಿರ್ತದೆ. ಏನಕ್ಕಪ್ಪ ಅಂದರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ, ಅದೇ ಥರ ಇದು ಎಲ್ಲರಿಗೂ ಕೊಟ್ಟಿಲ್ಲ. ಇದು ಕೆಲವ್ರಿಗೆ ಮಾತ್ರನೇ ಕೊಟ್ಟಿದ್ದಾರೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನಿದೆ ಇದು ಎಲ್ಲರಿಗೂ ಕೊಟ್ಟಿಲ್ಲ, ಕೆಲವ್ರಿಗೆ ಮಾತ್ರ ಕೊಟ್ಟಿರೋದು. ಅದು ಯಾವ ಥರ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅಂದರೆ ಯಾರ್ಯಾರಿಗೆ ಎಲಿಜಿಬಿಲಿಟಿ ಏನಿದೆ, ಅಂದರೆ ಕಂಪಲ್ಸರಿ ಡ್ಯೂಟಿ ಮಾಡಬೇಕಾ, ಎಲಿಜಿಬಿಲಿಟಿ ಯಾರಿಗಿದೆ ಅಂತಲೇ ಗೊತ್ತಿಲ್ಲ. ನನಗೆ ಗೊತ್ತಾಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಅಂದರೆ ಕಂಪ್ನಿಯವ್ರ ಹತ್ರ ಗೊತ್ತಿರೋರು ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿದಾಗ ನನಗೆ ಗೊತ್ತಾಗಿದ್ದೀರಪ್ಪ ಅಂದರೆ ಇದು ಕಂಪ್ಲೀಟ್ಲಿ ಸಿಸ್ಟಮ್ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಆಟೋಮೆಟಿಕ್ಕಾಗಿ ಕಂಪ್ಲೀಟಾಗಿ ಸಿಸ್ಟಮ್ ತಗೊಳ್ಳೋದ್ರಿಂದ ನಮಗೂ ಗೊತ್ತಾಗಲ್ಲ ಅಂತ ಅಂದರು. ನಾನು ಕೇಳಿದೆ ಹೆಂಗೋ ಸರ್ ನಮಗೂ ಏನಾದರೂ ನೋಡಿ ಹೆಲ್ಪ್ ಮಾಡಿ ಅಂದ್ಬಿಟ್ಟು, ಸರ್ ಇಲ್ಲ ಇದು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಇದು ಬಂದು ಕಂಪ್ಲೀಟ್ಲಿ ನಡೆಯೋದು ಬಂದ್ಬಿಟ್ಟು ಸಿಸ್ಟಮ್ನಿಂದ, ಸೊ ಇದು ನಾವೇನೂ ಮಾಡೋಕ್ಕಾಗಲ್ಲ ಅಂದರು. ಸರಿ ಓಕೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಸೊ ಬಟ್ ನನ್ನ ಕಂಪ್ನಿಯವ್ರಿಗೆ ನಮ್ಮ ಕಡೆಯಿಂದ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಇಟ್ಸ್ ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ನನ್ನ ಕಡೆಯಿಂದ ನಿಮ್ಮ ಹತ್ರ ಕೇಳೋದು ಪ್ಲೀಸ್ ಇದನ್ನು ಎಲ್ಲರಿಗೂ ಒಂದು ಸ್ವಲ್ಪ ಆದರೆ ಎಲ್ಲರಿಗೂ ಅಂದರೆ ಏನಾದರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ಬಿಟ್ಟು ಆಲ್ಮೋಸ್ಟ್ ಚೆನ್ನಾಗಿ ಕೆಲಸ ಮಾಡೋರಿಗೆ, ಫಾರ್ ಎಕ್ಸಾಂಪಲ್ ರ್ಯಾಪಿಡೋನೇ ಫುಲ್ ಟೈಮ್ ಮಾಡೋರಿಗೆ, ಇದನ್ನೇ ನಂಬ್ಕೊಂಡು ಜೀವನ ಮಾಡೋರಿಗೆ, ಅಂಥವ್ರಿಗೆ ಈ ಒಂದು ಆಪರ್ಚುನಿಟಿನ ಕೊಡಿ. ಸೊ ಚೆನ್ನಾಗಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮ್ಮ ಅಭಿಪ್ರಾಯ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಆದಷ್ಟು ಈ ವಿಡಿಯೋನ ರ್ಯಾಪಿಡೋ ಕಂಪ್ನಿಗೆ ತಲುಪಿಸಿ. ಏನಕ್ಕಪ್ಪ ಅಂದರೆ ಅವ್ರಿಗೂ ಗೊತ್ತಾಗುತ್ತೆ. ಸೊ ಅಲ್ವಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇದು ಯಾವ ರೀತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು, ನಿಮ್ಮ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ.